ಹಾಯ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಲ್ಮೋಸ್ಟ್ ಆಗಿದೆ 8:30. ಸೊ ಇವತ್ತು ನೀಟಾಗಿ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿಬಿಟ್ಟಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ಚಿಕ್ಕಿ ಮನೆ ಗೃಹಪ್ರವೇಶ ಇದೆ, ಅಲ್ಲಿಗೆ ಹೋಗಲೇಬೇಕು. ಸೊ ಹಾಗಾಗಿ ಎದ್ದ ತಕ್ಷಣ ಸ್ನಾನ ಮಾಡಿ ಈಗ ಅಡುಗೆ ಮನೆಗೆ ಹೋಗಬೇಕು. ನಿನ್ನೆ ಮೊಸಪ್ ಮಾಡಿದ್ದೆ, ಬಟ್ ಆದರೆ ನೈಟು ಫ್ರೆಂಡ್ಸ್ ಬಂದರು. ನಮ್ಮ ಮನೆಯವ್ರ ಫ್ರೆಂಡ್ ಆನಿವರ್ಸರಿ ಇತ್ತು. ನಾನು ಊಟ ಮಾಡಿದ್ರು, ಇಲ್ಲ ಬರಲೇಬೇಕು ಅಂತ ಹೇಳಿ ಎಳ್ಕೊಂಡು ಹೋದ್ರು ಊಟಕ್ಕೆ, ಡಿನ್ನರ್ಗೆ ಅಂತ ಹೇಳಿ. ಲೈಟಾಗಿ ತಿನ್ಕೊಂಡು ಬಂದೆ ನಾನು. ನಮ್ಮ ಮನೆಯವರು ಅವರೆಲ್ಲ ಚೆನ್ನಾಗಿ ತಿಂದರು, ನಾನೇ ಲೈಟಾಗಿ ತಿಂದಿದ್ದು. ಯಾಕಂದರೆ ನಾನು ಮುದ್ದೆ ತಿನ್ಬಿಟ್ಟಿದ್ದೆ ಅದಕ್ಕೆ. ಸೊ ಈಗ ಅಡುಗೆ ಮನೆಗೆ ಹೋಗಿ ಒಂದು ಅವಲಕ್ಕಿ ರೆಸಿಪಿ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ದಿಢೀರ್ ಅಂತ ಎಲ್ಲಾದರೂ ಹೋಗ್ಬೇಕು ಅಂದರೆ ಯಾವ ರೀತಿ ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಗೊಜ್ಜು ಅಂತ ಹೇಳ್ಬೋದು, ಪೋಹ ಅಥವಾ ಅವಲಕ್ಕಿ ಒಗ್ಗರಣೆ ಅಂತ ಹೇಳ್ಬೋದು. ತುಂಬ ಸಿಂಪಲ್ ಆಗಿ ದಿಢೀರ್ ಅಂತ ಮಾಡುವಂಥ ರೆಸಿಪಿ. ಬನ್ನಿ ಅವಲಕ್ಕಿ ಮಾಡೋಣ. ನೋಡಿ, ಅವಲಕ್ಕಿನ ಒಂದು 1/4 kg ಇದೆ. ಇದು ನೀಟಾಗಿ ತೊಳೆದ್ಬಿಟ್ಟು ಕೇರ್ಬಿಟ್ಟು ತೊಳೆದ್ಬಿಟ್ಟು ಆನಂತರ ಈ ರೀತಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಬಸ್ತಿ ಆನಂತರ ಇದನ್ನ ಸ್ವಲ್ಪ ನೀರು ಹಾಕಿ ಹಾಗೆ ನೆನೆಸಿಟ್ಕೊಂಡಿದ್ದೆ. ನಿಯರ್ಲಿ ಒಂದು 5 ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೆ. ಸೊ ಈಗ ನಾನೇನ್ ಮಾಡ್ತೀನಿ, ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಈಗ ಸ್ವಲ್ಪ ಸಾಸಿವೆ, ಈಗ ನೋಡಿ ಕರಿಬೇವು, ಹಸಿರು ಮೆಣಸಿನಕಾಯಿ, ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ ಒಂದು ಸ್ವಲ್ಪ ಟೊಮೆಟೊ ಹಾಕೊಳ್ತೀನಿ. ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲೇ ಡೈರೆಕ್ಟ್ ಆಗಿ ಕಟ್ ಮಾಡಿ ಹಾಕೊಳ್ತೀನಿ. ನೀವು ನಿಂಬೆ ಹಣ್ಣಿನ ರಸ ಕೂಡ ಬಿಡ್ಬೋದು. ಒಂದು ಅರ್ಧ ಟೊಮೆಟೊ ಆದ್ರೆ ಸಾಕು. ಸೊ ಹಾಗಾಗಿ ನಾನು ಹೀಗೆ ಡೈರೆಕ್ಟ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಒಳ್ಳೆ ಕಲರ್ ಕೊಡುತ್ತೆ, ಆಂಟಿಸೆಪ್ಟಿಕ್, ಆಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ಸ್ಕಿನ್ ನಲ್ಲಿ ಪಿಂಪಲ್ಸ್ ಬರೋದು ಕೂಡ ಕಡಿಮೆ ಆಗುತ್ತೆ. ಒಂದು 2 ಟೀ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಸಾಕು. ಈಗ ನೋಡಿ ಚೆನ್ನಾಗಿ ಆದ ನಂತರ ನಾನೇನ್ ಮಾಡ್ತೀನಿ, ಮಾಡಿಟ್ಕೊಂಡಿರುವಂತಹ ಅವಲಕ್ಕಿನ ಹಾಕೊಳ್ತೀನಿ. ಬೇಗ ಇನ್ಸ್ಟೆಂಟ್ ಆಗುವಂತ ರೆಸಿಪಿ ಇದು. 10 ನಿಮಿಷದಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ. ನೆನ್ಸ್ಲಿಕ್ಕೆ ಒಂದು 5 ನಿಮಿಷ, ಮಾಡ್ಲಿಕ್ಕೆ ಒಂದು 5 ನಿಮಿಷ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕಡಲೆ ಬೀಜ ನಾನು ಯಾಕೆ ಹಾಕಿಲ್ಲ ಅಂದ್ರೆ ಮುಂಚೆನೆ ನಿನ್ನೆ ಕರೆದಿಟ್ಕೊಂಡಿರುವಂತ ಕಡಲೆ ಬೀಜ ನನ್ನಲ್ಲಿ ಉಂಟು ಇರೋದ್ರಿಂದ ನಾನು ಅದನ್ನ ಹಾಕ್ಲಿಲ್ಲ. ಸೊ 3 ಜನಕ್ಕೆ ಸಾಕು. ನೋಡಿ, ನಾನು ಹೇಳಿದ್ನಲ್ಲ ಕಡಲೆ ಬೀಜ ಇದೆ ಅಂತ. ಸೊ ಅದನ್ನ ಹಾಕೊಳ್ತೀನಿ. ಎಸ್, ಈಗ ರೆಡಿ ಆಯ್ತು, ಆಗಿದೆ. ಈಗ ಇಮಿಡಿಯೇಟ್ ಫ್ಲೇಮ್ ಆಫ್ ಮಾಡ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ. ಆನಂತರ ದೀಕ್ಷಿತನ ಕಾಲ್ ಮಾಡಿ ಹೇಗಿದ್ದಾಳೆ ಅಂತ ವಿಚಾರಿಸ್ಕೊಂಡೆ. ಫೋನಲ್ಲಿ ಮಾತಾಡಿದ್ಲು. ಟಿಫನ್ ಮಾಡ್ತಾ ಅವಳಿಗೆ ಕಾಲ್ ಮಾಡಿದ್ದೆ. ಎಸ್, ಬನಾರಸಿ ಚೂಡಿ ಹಾಕ್ಕೊಂಡೆ. ತುಂಬ ಸಿಂಪಲ್ ಆಗಿ ರೆಡಿ ಆಗ್ತೀನಿ ಇವತ್ತು. ತುಂಬ ಏನು ಮೇಕಪ್ ಎಲ್ಲ ಜಾಸ್ತಿ ಮಾಡೋದಿಲ್ಲ. ಜಸ್ಟ್ ಒಂದು ಫೌಂಡೇಶನ್, ಕಾಂಪ್ಯಾಕ್ಟು, ಐಲೈನರ್, ಕಾಜಲ್ ಹಚ್ಕೊಂಡು ಹೋಗೋಣ ಅಂತ. ಯಾಕೋ ನಂಗೆ ಹುಷಾರು ತಪ್ತೀನಿ ಅನ್ನೋ ಭಾವನೆ ಬರ್ತಾ ಇದೆ. ಮುಖದಲ್ಲೆಲ್ಲ ಚೇಂಜಸ್ ಗೊತ್ತಾಗ್ತಾ ಇದೆ, ಕಣ್ಣೆಲ್ಲ ಉರಿತಿದೆ. ಸೊ ಹೋಗಲೇಬೇಕು ನನ್ನ ಫಂಕ್ಷನ್ಗೆ, ಹಾಗಾಗಿ ಹೋಗೋಣ. ಸೊ ಬನ್ನಿ, ಮೊದಲನೇದಾಗಿ ಕಾಮ ಆಯುರ್ವೇದ ಅವ್ರದ್ದು ಮೇಕಪ್ ಸ್ಪ್ರೇ ಅಥವಾ ರೋಸ್ ವಾಟರ್ ಅಂತ 2 in 1 ಅಂತ ಯೂಸ್ ಮಾಡ್ಬೋದು. ಇದನ್ನು ನನ್ನ ಮುಖಕ್ಕೆ ಎಲ್ಲ ಕಡೆ ಸ್ಪ್ರೇ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಸ್ಮೆಲ್ಲು. ಇದು 1050 ರೂಪಾಯಿ. ಬಟ್ ಏನಪ್ಪ ಅಂದರೆ ಕಾಮ ಆಯುರ್ವೇದ ಅವ್ರದ್ದು ಅವರ ಬ್ರ್ಯಾಂಡು, ಅವರ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಂಟೈನ್ಗೇನೆ ಆ ದುಡ್ಡು. ಸೊ ಬೇರೆದೆಲ್ಲ ತುಂಬ ಕಡಿಮೆಗೆ ಸಿಗ್ಬೋದು, ಬಟ್ ಇದು ಮಾತ್ರ ತುಂಬ ಕಾಸ್ಟ್ಲಿ. ನನ್ನ ಹತ್ರ ನಿವ್ಯಾ ಅವ್ರದ್ದು ವೈಟ್ ಕಲರ್ ಮಾಯ್ಶ್ಚರೈಸರ್ನ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ನಿವ್ಯಾ ಸಾಫ್ಟ್ದು. ಇದರಲ್ಲಿ ಬ್ಲೂ ಕಲರ್ ಕೂಡ ಬರುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಬ್ಲೂ ಕಲರ್ ತುಂಬ ಆಯಿಲಿಯಾಗಿ ಕಾಣಿಸುತ್ತೆ, ಬಟ್ ಇದು ವೈಟು ಲೈಟ್ ಮಾಯ್ಶ್ಚರೈಸರು, ತುಂಬ ಡಾರ್ಕ್ ಆಗಿ ನಿಮಗೆ ಗ್ರೀಸಿನೆಸ್ ಅನಿಸೋದಿಲ್ಲ. ಸೊ ಈಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಆನಂತರ ಇಲ್ಲಿ ಬೆಲ್ಲ ಹೋಸ್ಟ್ ಅವ್ರದ್ದು ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಪ್ರೈಮರ್ ತುಂಬ ಚೆನ್ನಾಗಿದೆ. ಇನ್ನೊಂದು ಏನಪ್ಪ ಇದರಲ್ಲಿ ಒಂದು ಬೆನಿಫಿಟ್ ಅಂತ ಅಂದರೆ, ಈ ಪ್ರೈಮರಲ್ಲಿ ಫೌಂಡೇಶನ್ ಮಿಕ್ಸ್ ಆಗಿದೆಯೇನೋ ಅನ್ನೋ ರೀತಿ ಇದೆ ಈ ಕಲರು. ಸೊ ಅದೊಂದು ಚೆನ್ನಾಗಿದೆ.
ಈವನ್ ಬರೀ ಪ್ರೈಮರ್ ಅಪ್ಲೈ ಮಾಡಿದ್ರೂ ಸಾಕು, ಲೈಟಾಗಿ ಯಾವುದಾದ್ರೂ ಫೌಂಡೇಶನ್ ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಕವರೇಜು. ನೋಡಿ, ಮೇನ್ ಪ್ರೈಮರ್ ಅಪ್ಲೈ ಮಾಡೋದು ನಿಮ್ಮ ಸ್ಕಿನ್ಗೆ ಯಾವುದೇ ಹಾರ್ಮ್ಫುಲ್ ಕೆಮಿಕಲಿಂದ ನಿಮಗೆ ಡ್ಯಾಮೇಜಸ್ ಆಗಬಾರ್ದು. ಫೇಸ್ ಸ್ಕಿನ್ಗೂ ಮತ್ತು ಈ ಫೌಂಡೇಶನ್ಗೂ ಮೇಕಪ್ಗೂ ಒಂದು ಲೇಯರ್ ಆಗಿ ಕೆಲಸ ಮಾಡುವಂಥದ್ದೇ ಈ ಪ್ರೈಮರು. ಇದನ್ನು ನೋಡಿ ಕಣ್ಣಿನ ಸುತ್ತಲೂ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆನಂತರ ಇದು ಬಂದು ಎಲೆ ಗರ್ಲ್ ಅವ್ರದ್ದು ಕನ್ಸೀಲರು. ಇದನ್ನು ನೀವು ಫೌಂಡೇಶನ್ ಆಗಿ ಕೂಡ ಯೂಸ್ ಮಾಡ್ಬೋದು, ಯಾಕಂದರೆ ನಾನು ಆ ಶೇಡ್ನ ನನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ನೀವು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಆ ಸ್ಪಾಟ್ಸ್ ಮೇಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಈವನ್ ನೀವು ಅಂಡರ್ ಐ ಕೂಡ ಅಪ್ಲೈ ಮಾಡ್ಕೋಬೋದು, ಇನ್ ಕೇಸ್ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಅಂದರೆ. ಸೊ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅಥವಾ ಬಂಗಿದ್ರೂ ಕೂಡ ಇದನ್ನು ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ಆನಂತರ ನೀವು ಫೌಂಡೇಶನ್ ಅಪ್ಲೈ ಮಾಡಿಕೊಂಡ್ರೂ ನಡೆಯುತ್ತೆ. ಸ್ನೇಹಿತರೆ, ಯಾವುದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ಪ್ರತಿ ಪ್ರಾಡಕ್ಟ್ ಡೀಟೇಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿದ್ದೀನಿ, ಬೇಕಾದರೆ ಚೆಕ್ ಕೂಡ ಮಾಡ್ಕೋಬೋದು. ಈವನ್ purple.com ಅಲ್ಲಿ ಸೇಲ್ ನಡೀತಿದೆ, ಅಪ್ ಟು 50% ಡಿಸ್ಕೌಂಟು. ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡಿ. ಈಗ ಒಂದು ವೆಟ್ ಬ್ಯೂಟಿ ಬ್ಲೆಂಡರ್ನ ಸಹಾಯದಿಂದ ನೀಟಾಗಿ ಟ್ಯಾಪ್ ಮೋಷನಲ್ಲಿ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಸ್ಕಿನ್ಗೆ ಅದು ಅಬ್ಸರ್ವ್ ಆಗಬೇಕು ಮತ್ತು ನೀಟಾಗಿ ಒಂದು ಫ್ಲೋಲೆಸ್ ಲುಕ್ ಬರಲಿ ಅಂಥೇಳಿ. ಯಾವ ರೀತಿ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದು ಅಂತ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಆನಂತರ ಮತ್ತೆ ಬೆಲ್ಲಾ ಹೋಸ್ಟ್ ಅವ್ರದ್ದು ಫೌಂಡೇಶನ್ ತೆಗೆದುಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಯೂಸ್ ಮಾಡಬೇಕು, ಇಲ್ಲ ಅಂತಂದರೆ ಒಂದು ಸೈಡ್ ಲಿಕ್ವಿಡ್ ಒಂದು ಸೈಡು ಫೌಂಡೇಶನ್ ಕೂತಿರುತ್ತೆ. ಯಾವತ್ತೂ ಅಷ್ಟೇ ನೀವೇನೇ ವಸ್ತುಗಳು ತೆಗೆದುಕೊಂಡ್ರು ನೀಟಾಗಿ ಶೇಕ್ ಮಾಡಿ ಉಪಯೋಗಿಸಿ. ಈಗ ನೋಡಿ, ಬ್ಯೂಟಿ ಬ್ಲೆಂಡರಲ್ಲಿ ನೀಟಾಗಿ ಟ್ಯಾಪ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೆಣ್ಮಕ್ಳು ಎಷ್ಟೇ ಕಡಿಮೆ ಮೇಕಪ್ ಮಾಡ್ಕೋಬೇಕು ಅಂತ ಹೇಳಿರ್ತೀನಿ, ಬಟ್ ಆದ್ರೂ ಮೇಕಪ್ ರೂಮ್ಗೆ ಹೋಗ್ತಾ ಇದ್ದಂಗೆ ಎಲ್ಲ ಪ್ರಾಡಕ್ಟ್ಸ್ ಕಣ್ಣಿಗೆ ಬೀಳ್ತಿದ್ದಂಗೆ ಅದು ಮೇಕಪ್ ಹಚ್ಕೊಳ್ತಾ ಇರ್ತೀವಿ. ನೋಡಿ, ಇನ್ ಕೇಸ್ ನಿಮಗೆ ಯಾವ ರೀತಿ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡೋದು ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಈಗ ಸ್ಟೇಕ್ ವೇಕಿ ಅವ್ರದ್ದು ಲೂಸ್ ಪೌಡರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ಬ್ರಷ್ ಕೊಟ್ಟಿದ್ದಾರೆ, ಈ ಥರ ಧಾರಾಳವಾಗಿ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು, ತುಂಬ ಸುಲಭವಾಗಿ ಅಪ್ಲೈ ಮಾಡ್ಕೊಬಿಡ್ಬೋದು. ಈಗ ಸ್ಟೇಕ್ ವೇಕಿ ಸ್ಕೆಚ್ ಐಲೈನರ್ ಇದಂತೂ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿ ನಾವು ಐಲೈನರ್ ಡ್ರಾ ಮಾಡ್ಕೋಬೋದು ಅಂದರೆ, ಸ್ಕೆಚ್ ಪೆನ್ ಯಾವ ರೀತಿ ನಾವು ಹೇಳ್ದಂಗೆ ಹೆಂಗೆ ಬೇಕಾದರೂ ಎಳ್ಕೊಬೋದು, ಹೆಂಗೆ ಬೇಕಾದರೂ ಡ್ರಾ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕೂಡ ಬರುತ್ತೆ. ಯಾವ ರೀತಿ ವಿಂಗ್ ಐಲೈನರ್ನ ಕ್ರಿಯೇಟ್ ಮಾಡೋದು ಅಂತ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಐ ಕಾರ್ನರ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಪಾಯಿಂಟು ಮತ್ತು ಎಂಡ್ ಕಾರ್ನರಲ್ಲಿ ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ. ಈ ರೀತಿ ಶೇಪ್ ಕೊಡೋದ್ರಿಂದ ಒಂದು ಚೆನ್ನಾಗಿ ಲುಕ್ ಕೊಡುತ್ತೆ. ಈಗ ಐಲೈನರ್ ವಾಟರ್ ಲೈನ್ ಕೆಳಗಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಸ್ಕೆಚ್ ಐಲೈನರಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ಆನಂತರ ಕಾಜಲ್ ಅಪ್ಲೈ ಮಾಡ್ಕೊಳ್ಳೋಣ, ಅವಾಗ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಈಗ ನೋಡಿ, ಎಂಡ್ವರೆಗೂ ಅಪ್ಲೈ ಮಾಡಿದೆ, ನೋಡ್ತಿದ್ದೀರಲ್ಲ. ಯಾವುದೇ ಕಾರಣಕ್ಕೂ ಕಣ್ಣು ಒಳಗಡೆ ಭಾಗ ಮಾತ್ರ ಹೋಗಬಾರ್ದು. ಈಗ ಬೆಲ್ಲ ಹೋಸ್ತು ಕಾಜಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇದು ಖಂಡಿತವಾಗ್ಲೂ ಸ್ಮಜ್ ಆಗುತ್ತೆ, ಬಟ್ ಚೆನ್ನಾಗಿದೆ ಕಾಜಲ್ಲು. ನಿಮಗೆ ಡೈಲಿ ಬೇಸಿಸ್ಗೆ ಗುಡ್ ಕಾಜಲ್ ಅಂತಲೇ ಹೇಳ್ಬೋದು. ನೋಡಿ, ಎರಡು ಕಡೆನೂ ನಾನು ರೆಡಿ ಮಾಡಿ ಆಯಿತು, ಈಗ ಸಾಕು. ನೋಡ್ತಿದ್ದೀರಲ್ವಾ, ಬಟ್ ಈ ಮಾರ್ಕ್ ಏನಿದೆ ಆ ಮಾರ್ಕ್ ಸದ್ಯಕ್ಕೆ ಹೋಗೋದಿಲ್ಲ. ಈಗ ಪಿಂಕ್ ಕಲರ್ ದುಪ್ಪಟ್ಟ ಇರೋದ್ರಿಂದ, ಪಿಂಕ್ ಮತ್ತು ಗ್ರೀನ್ ಮ್ಯಾಚ್ ಇರೋದ್ರಿಂದ ಪಿಂಕ್ ಕಲರ್ ನಾನು ಐ ಶೇಡೋ ಮತ್ತು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಸಿಲ್ವರ್ ಶಿಮರಿ ವಿತ್ ಪಿಂಕ್ ಕಲರ್ನ ಲೈಟ್ ಪಿಂಕು ಇದನ್ನ ತೆಗೆದುಕೊಂಡು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಅಪ್ಲೈ ಮಾಡ್ಕೊಳ್ತೀನಿ, ಹೆವಿ ಡಾರ್ಕ್ ಅಪ್ಲೈ ಮಾಡೋದಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲಾಗಿ ಅಪ್ಲೈ ಮಾಡಿದ್ದೀನಿ ಅಂತ. ಇದೇ ರೀತಿ ಈ ಕಡೆಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಎರಡು ಐಗೂ ಅಪ್ಲೈ ಮಾಡೋಣ. ಮತ್ತು ಗ್ರೀನ್ ಇರೋ ಕಾರಣ ಸ್ವಲ್ಪ ಗ್ರೀನ್ನ ಔಟರ್ ಸೈಡು, ಔಟರ್ ವಿ ಪೋರ್ಷನಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ನೋಡೋಣ, ಕೊಟ್ಟು ಲೈಟಾಗಿ ಅಪ್ಲೈ ಮಾಡ್ತೀನಿ, ತುಂಬ ಡಾರ್ಕಾಗಿ ಅಪ್ಲೈ ಮಾಡೋದಿಲ್ಲ. ಮತ್ತು ಈ ಕಲರ್ಸ್ ಎಲ್ಲ ಲೈಟ್ ಕಲರ್ಸ್ ಆಗಿರೋದ್ರಿಂದ ತುಂಬ ಲೈಟ್ ಶೇಡಲ್ಲಿ ಅಪ್ಲೈ ಮಾಡಿದ್ದೀನಿ ಎರಡನ್ನೂ. ನೀವು ನೋಡ್ತಾ ಇರ್ಬೋದು, ಲೈಟ್ ಪಿಂಕಲ್ ವಿತ್ ಸಿಲ್ವರ್ ಕಲರು ಶೈನಿಂಗ್ ಹೊಡಿತಿದೆ ಐಲ್ಯಾಶಸ್ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ಸ್ಟೇಕ್ ವೇಕಿ ಮಿನಿ ಲಿಪ್ಸ್ಟಿಕ್ ಇದೆ, ಈ ಮಿನಿ ಲಿಪ್ಸ್ಟಿಕ್ಸ್ನ ತೊಗೊಂಡು ಯಾವುದಾದ್ರೂ ಒಂದು ಒಳ್ಳೆ ಕಲರ್ನ ಲಿಪ್ಸ್ಗೆ ಅಪ್ಲೈ ಮಾಡೋಣ. ಮೇನು ಐ ಶೇಡೋ ಕೂಡ ಪಿಂಕ್ ಆಗಿರೋದ್ರಿಂದ ಲೈಟ್ ಸಿಲ್ವರ್ ಪಿಂಕ್ನೇ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ರೀತಿ ಇದು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ನಿಮಗೆ. 300 ಚಿಲ್ಲರೆ ಇರುತ್ತೆ, ಬಟ್ purple.com ಅಲ್ಲಿ ಸೇಲ್ ನಡೀತಿರೋದ್ರಿಂದ ನಿಮಗೆ 50% ಸೇಲ್ ನಡೀತಿದೆ. ಇನ್ ಕೇಸ್ ಬೇಕು ಅಂದರೆ ಪರ್ಚೇಸ್ ಕೂಡ ಮಾಡಬಹುದು. ಈಗ ಫೈನಲಿ ಒಂದು ಬಿಂದಿ ಇಟ್ಟಿದ್ದೀನಿ, ಗ್ರೀನ್ ಕಲರ್ ಮ್ಯಾಚ್ ಆಗೋವಂಥದ್ದು ವಿತ್ ಫುಲ್ಲು ಸ್ಟೋನ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಈಗ ಫೈನಲಿ ಸ್ಟೇಕ್ ವೇಕಿದು ಮತ್ತೆ ಐಲೈನರ್ನ ತೆಗೆದುಕೊಂಡು ಸಣ್ಣದಾಗಿ ಒಂದು ಅದು ಸ್ಟಿಕ್ಕರ್ ಕೆಳಗಡೆ ಒಂದು ಡಿಸೈನ್ ಮಾಡ್ಕೊಳ್ಳೋಣ. ವಿ ಶೇಪ್ ಬರೆದ್ಬಿಟ್ಟು ಅದ್ರ ಕೆಳಗಡೆ ಒಂದು ಚುಕ್ಕಿ ಇಟ್ಕೊಳ್ಳೋಣ, ಒಂಥರ ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಪ್ಲೇನ್ ಆಗಿರೋದಕ್ಕಿಂತ ಈ ರೀತಿ ಇಟ್ಟರೆ ಒಂಥರ ಲುಕ್ಕು ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ.
ಸೊ ದಿಸ್ ವಾಸ್ ಮೈ ಫೈನಲ್ ಲುಕ್. ನೋಡಿ, ಈ ಲುಕ್ಕು ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು. ಆಮೇಲೆ ನನ್ನ ವಿಡಿಯೋ ನಿಮ್ಮ ನೋಟಿಫಿಕೇಷನ್ ಬರಬೇಕು ಅಂತ ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಬೇಕು. ಈಗ NYBದು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇದು ಬಾಯಿಗೆ ಹೋದರೆ ಒಂಚೂರು ಚೆನ್ನಾಗಿಲ್ಲ, ಟೇಸ್ಟು ಆ ರೀತಿ ಇದೆ. ಈಗ ಅದು ಆರಲಿ ಹೇರ್ ಸ್ಟೈಲ್ನ ನಾನು ಕೆಳಗಡೆ ಹೋಗಿ ಮಾಡ್ಕೊಳ್ತೀನಿ. ಸೊ ಇದು ನನ್ನ ಫೈನಲ್ ಲುಕ್ ರೆಡಿಯಾಗಿದೆ. ನಾನು ಯಾವುದೇ ಮಸ್ಕಾರ ಅಪ್ಲೈ ಮಾಡಿಲ್ಲ, ಆನಂತರ ಫೇಕ್ ಐಲ್ಯಾಶಸ್ ಅಪ್ಲೈ ಮಾಡಿಲ್ಲ, ಜಸ್ಟ್ ಇಷ್ಟೇ ಮುಗೀತು. ಬನ್ನಿ ಕೆಳಗೆ ಹೋಗೋಣ. ಎಸ್, ವಿಡಿಯೋ ಶೂಟೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದ್ದೀನಿ. ವಿಡಿಯೋ ಎಲ್ಲ ಆಯಿತು. ಮೇಕಪ್ ಮಾಡಿಕೊಂಡೆ, ಸಿಂಪಲ್ ಅಂತ ಅಂದ್ಕೊಂಡೆ. ಹಾಗೂ ಫೌಂಡೇಶನ್, ಕನ್ಸೀಲರ್ ಎಲ್ಲನೂ ಹಚ್ಕೊಂಡ್ಬಿಟ್ಟಿದ್ದೀನಿ. ಅಂದ್ಕೊಳ್ತೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೇಕು ಅಂತ. ಬಟ್ ಸ್ಟಿಲ್ ಮೇಕಪ್ ಮುಂದೆ ಕೂತ್ಕೊಂಡ್ರೆ ಹೆಣ್ಮಕ್ಳೇ ಹಂಗಲ್ವಾ. ಸೊ ಮೇಕಪ್ ಎಲ್ಲ ಆಯಿತು. ಈಗ ಬಂದು ಕೂತಿದ್ದೀನಿ. ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿಯೋಣ. ಮಮ್ಮಿ ಡ್ಯಾಡಿ ಬರೋ ಅಷ್ಟರಲ್ಲಿ ಹೇರ್ ಸ್ಟೈಲ್ ಮಾಡ್ಕೋಬೇಕು. ಹೇರ್ ಸ್ಟೈಲ್ ಒಂದು ಬನ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಡ್ಯಾಡಿಗೆ ಬನ್ನೆಲ್ಲ ಹಾಕಿದ್ರೆ ಇಷ್ಟ ಆಗೋದಿಲ್ಲ, ನೋಡೋಣ. ಅಷ್ಟರಲ್ಲಿ ಹೇರ್ ಸ್ಟೈಲು ಕೂಡ ಮಾಡಿಕೊಂಡು ಸೇಮ್ ಆ್ಯಸ್ ಯೂಶ್ವಲ್ ಬನ್ನೇ ಹಾಕ್ಕೊಂಡ್ಬಿಟ್ಟೆ. ಸುಮ್ಮನೆ ರಿಸ್ಕ್ ಯಾಕೆ, ಸುಮ್ಮನೆ ಎತ್ತಿ ಒಂದು ಪೋನಿ ಥರ ಹಾಕ್ಬಿಟ್ಟು ಸುತ್ತದಲ್ವಾ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಅಷ್ಟರಲ್ಲಿ ಅಣ್ಣ, ಅತ್ತಿಗೆ ಮತ್ತು ಮಗಳು ನಡೀತಾ ಇದೆ. ಅಪ್ಪ ಮಗಳು ಏನೋ ಸುತ್ತಾಡ್ತಾ ಇದ್ರು. ಏನು ಮಾಡಿದೆ ಅಂತ ಅಣ್ಣ ಕೇಳ್ತಾ ಇದ್ರು. ನೋಡಿ, ಕಾನ್ವರ್ಸೇಷನ್ನ ರೆಕಾರ್ಡ್ ಮಾಡಿದೆ. ಇವರು ನಮ್ಮ ಅತ್ತಿಗೆ ರೂಪ ಅಂತ ಹೇಳಿ. ಆನಂತರ ಇದು ನಮ್ಮದೊಂದು ಗ್ರೂಪ್ ಫೋಟೋ ಅಂತ ಹೇಳಿ ಒಂದು ಸೆಲ್ಫಿ ಫೋಟೋ ತೆಗೆದುಕೊಂಡ್ವಿ. ಆನಂತರ ಅಲ್ಲಿಂದ ಕಾರಲ್ಲಿ ಹೊರಟ್ವಿ ಚಿಕ್ಕಿ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ. ಸೊ ನಿಮಗೆ ಚಿಕ್ಕಿ ಮನೆ ತೋರಿಸ್ತೀನಿ. ತುಂಬ ಎಂಜಾಯ್ ಮಾಡ್ತಾರೆ ನಿಜವಾಗ್ಲೂ. ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು, ಎಷ್ಟು ಲೈಫ್ನ ಹೇಗೆ ನಗ್ನಗ್ತಾ ಇರಬೇಕು ಅಂತ ಅನ್ನೋದಕ್ಕೆ ನಮ್ಮ ಚಿಕ್ಕಿ ಮತ್ತು ಅವ್ರ ಫ್ಯಾಮಿಲಿ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಆನಂತರ ನೋಡಿ, ಇದು ಥರ್ಡ್ ಫ್ಲೋರಿಂದ ಬರ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಚಿಕ್ಕ ಸೈಟಲ್ಲಿ ತ್ರಿಪ್ಲೆಕ್ಸ್ ಕಟ್ಟಿದ್ದಾರೆ. ಚೆನ್ನಾಗಿ ಕಟ್ಟಿದ್ದಾರೆ, ಸಿಂಪಲ್ಲಾಗಿ ಚೆನ್ನಾಗಿ ಇದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದು ನಮ್ಮ ಫ್ಯಾಮಿಲಿ, ಮಮ್ಮಿ ಅಜ್ಜಿ ಮನೆ ಕಡೆ ಫ್ಯಾಮಿಲಿ, ಅಂದರೆ ಮಮ್ಮಿ ಅಜ್ಜಿಯವರ ಅಕ್ಕ ತಂಗಿದೀರು. ಸೊ ಚಿಕ್ಕಿ ಅಂತ ಅಂದರೆ ನಮ್ಮ ಅಜ್ಜಿಯವರ ತಂಗಿ ಮಗಳು. ಸೊ ಹಾಗಾಗಿ ಚಿಕ್ಕಿ ಅಂತ ಕರಿತೀವಿ. ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು, ಎಷ್ಟು ತಮಾಷೆ ಗೇಲಿ ಮಾಡಿಕೊಂಡು ಹೆಂಗಿದ್ರು ಅಂತ ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ಆ ಕ್ರೌಡಲ್ಲಿ ತುಂಬ ವಾಯ್ಸ್ ಅದೇ ಗಿಜ ಅಂತಿತ್ತು. ಸೊ ಹಾಗಾಗಿ ನಾನು ವಾಯ್ಸ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ನಮ್ಮ ವಾಯ್ಸ್ನ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವ್ರು ಏನಿದ್ದಾರೆ ನೋಡಿ, ಕರ್ಚೀಫ್ ಹಾಕ್ಸ್ಕೊತಿದ್ದಾರಲ್ಲ, ಇವರು ಮಾಲಾ ಆಂಟಿ ಅಂತ ಹೇಳಿ. ಸೊ ನನಗೆ ತುಂಬ ಕ್ಲೋಸು. ಆನಂತರ ಇವರು ಮೀನಾ ಆಂಟಿ ಅಂಥೇಳಿ, ಮೀನಕ್ಕ ಅಂಥೇಳಿ. ನಮ್ಮ ಫ್ಯಾಮಿಲಿಲಿ ಇದು ಮಮ್ಮಿ ಕಡೆ ಫ್ಯಾಮಿಲಿ. ಸೊ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಸ್ವಲ್ಪ ತಮಾಷೆಯಾಗಿ, ತರಲೆಯಾಗಿ ಸ್ವಲ್ಪ ಎಲ್ಲರೂ ಎಂಜಾಯ್ ಮಾಡ್ತೀವಿ. ಇವ್ರು ನಮ್ಮ ಚಿಕ್ಕಿ. ಸೊ ನೋಡಿ, ಇವ್ರು ನಮ್ಮ ಚಿಕ್ಕಿ. ಇವ್ರದೇ ಮನೆ ಗೃಹ ಪ್ರವೇಶ. ತುಂಬ ಚೆನ್ನಾಗಿ ನೋಡಿ. ಥ್ಯಾಂಕ್ ಯು ಎಲ್ಲರೂ ಬಂದು ಅಟೆಂಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅವ್ರು ತುಂಬಾ ಸೆಕೆ ಆಗಿದೆ, ಅದಕ್ಕೆ ಹೊಸ್ಕೊಂತಾ ಇದ್ದಾರೆ. ಚೆಕ್ ಮಾಡಬೇಕು. ನೋಡಿ ಮೂಗುತ್ತಿ ನೋಡಿ ಹೇಗಿದೆ. ಬೇಕಂತಾನೆ ಮಾಡಿಸ್ಕೊಂಡ್ರದು ಅಲ್ಲ, ಬೇಕಂತಾನೆ ಮಾಡಿಸ್ಕೊಂಡ್ರದು. ಚೆನ್ನಾಗಿದೆ. ನಾನು ಹೇಳ್ದಾಗೆ ಎಲ್ಲ ನಗ್ನಗ್ತಾ ಫುಲ್ ಮಾಡಿದ್ರು. ಸೊ ಖಂಡಿತವಾಗ್ಲೂ ನಾನು ಹೋದ ತಕ್ಷಣ ಅಂತೂ ತುಂಬ ಚೆನ್ನಾಗಿ ಎಲ್ಲರೂ ಟ್ರೀಟ್ ಮಾಡೋದೇ ಆಗಲಿ ತುಂಬ ಚೆನ್ನಾಗಿತ್ತು. ತುಂಬ ದಿನಗಳ ನಂತರ ನಾನು ಎಲ್ಲರನ್ನೂ ಮೀಟ್ ಮಾಡ್ತಿದ್ದಿದ್ದು, ಎಷ್ಟೊಂದು ವರ್ಷಗಳೇ ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ಎಲ್ಲರೂ ಹೆಂಗೆ ರೇಗಿಸ್ತಿದ್ದಾರೆ, ನನ್ನ ಗೋಳಿಕೊಂತಿದ್ದಾರೆ ಅಂತ. ಮತ್ತು ಆ ಚಿಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿ ಗೋಳಿಕೊಂಡ್ವಿ. ನಾವು ಸ್ವಲ್ಪ ರೇಗಿಸ್ಕೊಂಡು ಫೋಟೋ ತೆಗಿತೀನಿ ಅಂತೆಲ್ಲ ಅಂದ್ಕೊಂಡು ಈಗ ಮನೆಗೆ ಬಂದೆ ಫೈನಲಿ. ಎಸ್, ಫೈನಲಿ ರೀಚ್ ಆದೆ ಮನೆಗೆ. ಈಗ ಆಲ್ಮೋಸ್ಟ್ ಸಂಜೆ 4:15 ಆಗಿದೆ. ತುಂಬ ಲೇಟ್ ಆಗೋಯ್ತು, ತುಂಬ ಕೆಲಸಗಳು. ಸೊ ಒಡವೆನೂ ಹಾಗೆ ಬಿಚ್ಚು ಕೊಟ್ಬಿಟ್ಟಿದ್ದೀನಿ. ಈಗೇನು ಇಲ್ಲ, ಬರೀ ಕತ್ತಲಿದ್ದೀನಿ. ರೀ ದೀಕ್ಷಿತಾ ಒಡವೆ ಹಾಕೊಂಡು ಹೋಗಿದ್ದಾಳೆ, ಕತ್ತನ್ ಚೈನ. ಮಮ್ಮಿಗೆ ಫೋನ್ ಮಾಡಿ ಹೇಳ್ಬಿಡಿ. ಎಸ್, ಈಗ ಮೇಕಪ್ನೆಲ್ಲ ಸ್ವಲ್ಪ ರಿಮೂವ್ ಮಾಡೋಣ, ಇಲ್ಲ ಅಂತ ಅಂದರೆ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ. ಎಸ್, ಸಚ್ಚಿತ್ಗೆ ತುಂಬ ದುಃಖ ಆಗಿದೆ, ಮಮ್ಮಿ ಪಪ್ಪ ಅವನ್ನ ಬಿಟ್ಟೋದ್ರು ಅಂತ ಹೇಳಿ. ಸುನಿಲ್ ಸರ್ ಮೈಸೂರು ಪಾಕ್ ತಿಂತಿದ್ದಾರೆ. ಕೇಳ್ಬೋದು ನೀವು, ಯಾಕೆ ಸುನಿಲ್ ಸರ್ ಬರಲಿಲ್ಲ ಮೇಡಮ್, ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ವಾ ಅಂತ. ನಮ್ಮಿಬ್ರ ಮಧ್ಯ ಹೆಂಗ್ ಅಗ್ರಿಮೆಂಟ್ ಆಗಿದೆ ಅಂತ ಅಂದ್ರೆ,
ಸೊ ಅವ್ರ ಫಂಕ್ಷನ್ಸ್ಗೆ ನನ್ನ ಕಡೆ ಫಂಕ್ಷನ್ಸ್ಗೆ ನಾನು ಹೋಗ್ತೀನಿ, ಅವ್ರ ಕಡೆ ಫಂಕ್ಷನ್ಸ್ಗೆ ಅವ್ರು ಹೋಗ್ತೀವಿ. ತುಂಬ ಇಂಪಾರ್ಟೆಂಟ್ ಅಂದರೆ ಈಗ ನನ್ನ ಅಕ್ಕ ತಂಗಿದಿರ್ದೋ ಅಥವಾ ಅವ್ರ ಅಣ್ಣ ತಮ್ಮಂದಿರ್ದೋ ಅಥವಾ ಚಿಕ್ಕಪ್ಪ ತುಂಬ ನಿಯರೆಸ್ಟ್ ಫಂಕ್ಷನ್ಸ್ಗೆ ಇಬ್ರು ಅಟೆಂಡ್ ಮಾಡೋದು, ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದೀವಿ. ಸೊ ಅವಾಗ ಇಬ್ರದ್ದು ಕಿತ್ತಾಟ ಬರೋದಿಲ್ಲ ಅಂತೇಳಿ. ಸೊ ಎಸ್, ಸ್ಟೇಕ್ವೇಕಿ ಅವ್ರದ್ದು ಹೊಸದಾಗಿ ಟೇಕ್ ಮೀ ಆಫ್ ಮೇಕಪ್ ರಿಮೂವರ್ ಇದೆ. ಇದನ್ನ ನೀಟಾಗಿ ಮೇಕಪ್ನ ರಿಮೂವ್ ಮಾಡ್ಕೊಳ್ತೀನಿ. ಜಸ್ಟ್ ನಾರ್ಮಲಿ ಅಪ್ಲೈ ಮಾಡಿಬಿಟ್ಟು ಅಥವಾ ಕಾಟನ್ ಪ್ಯಾಡಲ್ ರಿಮೂವ್ ಮಾಡಿದ್ರು ಆಯ್ತು. ಈಗ ರಿಮೂವ್ ಮಾಡಿಬಿಟ್ಟು ವ್ಲಾಗ್ನ ಕ್ಲೋಸ್ ಮಾಡೋಣ. ಸ್ಕೆಚ್ಚಲ್ಲಿ ಹಾಕಿರೋದ್ರಿಂದ ಬೇಗ ಹೋಗೋದಿಲ್ಲ, ಐಲೈನರು ಹೋಗೋದಿಲ್ಲ ಸದ್ಯಕ್ಕೆ. ಎಷ್ಟು ಗಟ್ಟಿಗಿದೆ ಅಲ್ಲ ಐಲೈನರ್ದು. ಫ್ರೆಂಡ್ಸ್, ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ನೀವು ಜಸ್ಟ್ ಕೊಕೊನಟ್ ಆಯಿಲ್ನು ಅಪ್ಲೈ ಮಾಡ್ಬಿಟ್ಟು ನೀಟಾಗಿ ಮೇಕಪ್ ತೆಗಿಬಹುದು, ತೊಂದರೆ ಏನಿಲ್ಲ. ಎಸ್, ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಎಸ್ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಹೋಯ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೀಟಾಗಿ ಕಂಪ್ಲೀಟಾಗಿ ಮೇಕಪ್ ಎಲ್ಲ ಹೋಯ್ತು. ಎಸ್, ಬೆಟರ್ ಏನಪ್ಪಾ ಅಂದ್ರೆ ಈ ತರ ಕಾಟನ್ ದುಪ್ಪಟ್ಟಗಳು ಇಟ್ಕೊಳ್ಳಿ, ಬೆಸ್ಟ್. ಸಪ್ರೇಟ್ ಆಗಿ ಟವಲ್ ಇನ್ನ ಇದು ತುಂಬಾ ಸ್ಮೂತ್ ಆಗಿರುತ್ತೆ ನಿಮ್ ಸ್ಕಿನ್ ಮೇಲೆ. ಈಗೇನು ಅಪ್ಲೈ ಮಾಡೋದಿಲ್ಲ, ಜಸ್ಟ್ ಒಂದು ವಿಟಮಿನ್ ಸಿ ಲೈಟ್ನಿಂಗ್ ಜೆಲ್ ಒಂದು ಹಚ್ಬಿಟ್ರೆ ಮುಗಿದೀನಿ. ಏನು ಅಪ್ಲೈ ಮಾಡೋದಿಲ್ಲ ಅಷ್ಟೇ, ಯಾವ ಕ್ರೀಮು ಹಾಕಲ್ಲ, ಏನು ಹಾಕಲ್ಲ. ಜಸ್ಟ್ ರಿಲ್ಯಾಕ್ಸ್ ಮಾಡೋಣ ಸ್ವಲ್ಪ ಹೊತ್ತು, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು. ಸ್ನೇಹಿತರೆ, purple.com ಅಲ್ಲಿ ಸೇಲ್ ನಡೀತಿದೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಪ್ರಾಡಕ್ಟ್ ಬೇಕು ಅಂತ ಅಂದ್ರೆ ಪರ್ಚೇಸ್ ಕೂಡ ಮಾಡಬಹುದು. ಇನ್ ಕೇಸ್ ಬೇಕು ಅಂತ ಅಂದ್ರೆ ಆಫರ್ಸ್ ಇರುವಂತ ಮಾಹಿತಿಗಳನ್ನ ನಾನು ಕೊಡ್ತೀನಿ, ನೀವು ಪರ್ಚೇಸ್ ಮಾಡ್ಕೋಬಹುದು. ಎಸ್, ಗಿಫ್ಟ್ಸ್ ತುಂಬಾ ಜನಕ್ಕೆ ಹೋಗಿರ್ಲಿಲ್ಲ. ಇವತ್ತು ಸುನಿಮಾ ಹೋಗಿ ಬೆಳಿಗ್ಗೆನೆ ಕೊರಿಯರ್ ಮಾಡಿದ್ರು, 28 ಜನಕ್ಕೆ ಹೋಗಿದೆ. ಎಸ್, ಆಯ್ತು, ಡನ್, ಇನ್ನೇನು ಮಾಡೋದಿಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಕ್ಲೋಸ್ ಮಾಡ್ತೀನಿ. 4:45 ಆಗೋಯ್ತು. ಆರಾಮಾಗಿ ಒಂದು ಹಾಫ್ ಅನ್ ಅವರ್ ಆದ್ರೂ ನಿದ್ದೆ ಮಾಡ್ಬೇಕು, ಇಲ್ಲಾಂದ್ರೆ ಕಣ್ಣೆಲ್ಲ ಉರಿತಾ ಇದೆ. ನಾ ಹೇಳಿಲ್ವ ಇವತ್ತು ಬೆಳಗ್ಗೆನೆ ಯಾಕೋ ಗಂಟ್ಲು ಒಂಥರ ಕಣ್ಣೆಲ್ಲ ಉರಿತಿದೆ ಅಂತ ಹೇಳಿ. ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡ್ಬಿಡ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸುವಂತ ಸಮಯ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮೀಟ್ ಆಗೋಣ. ಬಾಯ್.